ಕೃಷ್ಣನಿಗೆ ಬೈಲಿಲ್ಲ, ಕೃಷ್ಣನಿಗೆ ಅನ್ನಲಿಲ್ಲ, ಏನು ಮಾಡಿಲ್ಲ. ಅವನ ಪಾಡಿಗೆ ಅವನ ಬಂಡಿಗಳ ಜೊತೆಲಿ ಬಂಡಿ ನಿಂತಿದ್ದ. ಕೃಷ್ಣನೇ ಒದ್ದು ಅವನನ್ನು ಪುಡಿ ಮಾಡ್ದ. ಯಾಕೆ? ಏನು ತಪ್ಪು ಮಾಡದೇ ಇದ್ದವ್ರಿಗೆ ಕೃಷ್ಣ ಶಿಕ್ಷೆ ಯಾಕೆ ಕೊಟ್ಟ? ಆನ್ಸರೇ ಸಿಗಲ್ಲ. ಭಾವಜ್ಞರಾದ ವಾದಿರಾಜರಲ್ಲಿ ಮಾತ್ರ ಇದಕ್ಕೆ ಆನ್ಸರ್ ಇದೆ. ಭಾವಜ್ಞರಲ್ಲಿ ಭಾಗವತ ಕೇಳುವಲ್ಲಿ ಆದರವೇ ಪುಟ್ಟಲಿಲ್ಲ. ಭಾಗವತ ಕೇಳೋದಿದ್ದರೆ ವಾದಿರಾಜ ವಿಜಯದಲ್ಲಿ ಕೇಳಬೇಕು. ಕೃಷ್ಣ ಬಾಲಲೀಲೆಯ ಮುಖಾಂತರ ವಾದಿರಾಜರ ಬಾಯಲ್ಲಿ ಕೇಳಬೇಕು. ವಾದಿರಾಜರು ಹೇಳ್ತಾರೆ, ಕೃಷ್ಣನಿಗೆ ಹೇಳಿ, ಕೃಷ್ಣ ಯಾಕೆ ಶಕಟಾಸುರನ ಕೊಂದ ಅಂದರೆ, ಶಕಟಾಸುರನಿಗೆ ಕೃಷ್ಣ ಹೇಳ್ತಾನೆ, ಶಕಟಾಸುರ ನೀನು ಈ ಚಕ್ರ ಬಂಡಿ ಚಕ್ರ ನನ್ನ ಭಕ್ತರ ಚಿಹ್ನೆ, ನನ್ನ ವಿಷ್ಣು ಭಕ್ತರು ಮಾತ್ರ ಚಕ್ರವನ್ನು ಶಂಖವನ್ನು ಧಾರಣೆ ಮಾಡಬೇಕು. ನೀನು ನನ್ನ ಭಕ್ತ ಅಲ್ಲ, ನನ್ನ ದ್ವೇಷಿ. ನೀನು ಚಕ್ರ ಧಾರಣೆ ಮಾಡಿದ್ದೀಯ. ಯಾಕೆ? ನನಗೆ ನೀನು ಯಾವ ವೇಷ ಹಾಕಿ ಬಂದರೂ ನಿನ್ನ ಗುರುತು ನನಗೆ ಗೊತ್ತಾಗತ್ತೆ ಅಂತ ತೋರಿಸ್ಲಿಕ್ಕೆ ಕೃಷ್ಣ ಪರಮಾತ್ಮ ಭಕ್ತನಲ್ಲದ ಶಕಟಾಸುರ ವಿಷ್ಣು ಅವನನ್ನು ಒದ್ದು ಸಂಹಾರ ಮಾಡಿದ. ನಮಗೆ ಈ ಕತೆ ಬೇಗ ಅರ್ಥ ಆಗಲ್ಲ ರೀ. ಯಾವುದೋ ಪಕ್ಷದವರು ಇನ್ಯಾವುದೋ ಪಕ್ಷದ ಚಿಹ್ನೆ ಇಟ್ಕೊಂಡ್ರೆ ಎಷ್ಟು ಅನ್ಯಾಯ, ಅದು ಮೋಸ ಅಲ್ವಾ? ಹಾಗೆ ವೈಷ್ಣವರು ಮಾತ್ರ ಧರಿಸಬೇಕಾದ ಚಿಹ್ನೆ ಬೇಕಾದರೆ ಆಗ್ಬೋದು. ಇಡೀ ಮನುಕುಲ ವಿಷ್ಣು ಭಕ್ತರಾಗಲಿಕ್ಕೆ ಯಾವ ಪ್ರಾಬ್ಲಮ್ ಇಲ್ಲ. ಎಲ್ಲರೂ ವಿಷ್ಣು ಭಕ್ತರಾಗಿ ಭಗವಂತನ ಚಿಹ್ನೆಯನ್ನು ಧಾರಣೆ ಮಾಡಿ ವಿಷ್ಣುವಿನಲ್ಲಿ ಭಕ್ತಿ ಮಾಡಿ ಪರಮಾತ್ಮನ ಪರಮಾನುಗ್ರಹಕ್ಕೆ ಪಾತ್ರರಾಗಿ ಮುಕ್ತಿಯನ್ನು ಪಡಿಬೋದು. ಆದರೆ ಯದ್ಯಪಿ ಬ್ರಾಹ್ಮಣನಾಗಿದ್ದರೂ ಕೂಡ ನಾಮ ಬಳೆದುಕೊಂಡು ಬಂದ ಅಂತಾದರೆ ಭಗವಂತ ವಲ್ಲನೋ ಹರಿಕೊಳ್ಳನೋ. ಕೆಲವರು ಜೀವನದಲ್ಲಿ 3 ಬಾರಿ ಮುದ್ರೆ ಹಾಕ್ಕೋತಾರೆ. ಒಂದು ಅಪ್ಪನ ತಿಥಿ, ಇನ್ನೊಂದು ಅಮ್ಮನ ತಿಥಿ. ಇವತ್ತು ಮುದ್ರೆನೇ ಹಾಕ್ಕೊಳ್ಳಲ್ಲ. ಇನ್ನು ಕೆಲವು ದಿನ ಹಾಕ್ಕೊಳ್ತಾರೆ, ಅದು ಆರಾಧನೆ ದಿನ ಮಾತ್ರ, ಒಳಗೆ ಬಿಡ್ತಾರೋ ಇಲ್ವೋ ಅಂತ. ಈ ಥರ ಎಲ್ಲ ಮೋಸ ಮಾಡಬಾರ್ದು ಅಂತಾರೆ. ದೇವರಿಗೆ ಮೋಸ ಮಾಡಲಿಕ್ಕಾಗಿ ದೇವರ ಚಿಹ್ನೆಯನ್ನು ಧಾರಣೆ ಮಾಡಬೇಡಿ. ಭಗವಂತ ಪ್ರೀತನಾಗಲಿ ಇಂಥ ಚಿಹ್ನೆಯನ್ನು ಧಾರಣೆ ಮಾಡಬೇಕು. ಇದನ್ನದಲ್ಲ. ಹಾಗಾದ್ರೆ ಯಾರ್ದಿದು? ತೋರಿಸ್ಲಿಕ್ಕೆ ವಿಷ್ಣುವಿನ ಚಿಹ್ನೆ. ಯಾವುದು ಚಿಹ್ನೆ ಇರುತ್ತೆ ಆ ಕಂಪ್ನಿದು ಪ್ರಾಡಕ್ಟ್ ಅಂತ ಗೊತ್ತಾಗತ್ತಲ್ಲ. ಹಾಗಾದರೆ ಈ ಪ್ರಾಡಕ್ಟು ಭಗವಂತಂದು ಅಂತ ಗೊತ್ತಾಗಲಿಕ್ಕೆ ನಾರಾಯಣ ಮುದ್ರೆ, ಶಂಖ ಮುದ್ರೆ, ಚಕ್ರ ಮುದ್ರೆ ಇದು ಭಗವಂತಂದು ಅಂತ ತಿಳಿಸ್ಲಿಕ್ಕೆ ಇದು ದೇವರು ಕೊಟ್ಟ ದೇಹ ಅಂತ ದೇವರ ಪ್ರೀತಿಗಾಗಿ ಚಿಹ್ನೆಗಳನ್ನು ಧಾರಣ ಮಾಡಬೇಕೇ ವಿನಃ ಜನರಿಗೆ ಮೋಸ ಮಾಡುವ ಸಲುವಾಗಿ ವೇಷ ಭಾಷೆಗಳಿಂದ ಜನರನ್ನು ಮೋಸ ಮಾಡ್ಬೋದು. ಜನರ ಮಧ್ಯದಲ್ಲಿರುವ ಜನಾರ್ದನನಾದ ನನ್ನನ್ನು ಭಾಷೆಯಿಂದ ವೇಷದಿಂದ ಮೋಸ ಮಾಡಲಿಕ್ಕೆ ಆಗೋಲ್ಲ ಅಂತ ತೋರಿಸ. ಇನ್ನೊಂದು ವಾದಿರಾಜರು ಹೇಳ್ತಾರೆ, ಬಂಡಿಯ ರೂಪದಲ್ಲಿ ಬಂದ ಶಕಟಾಸುರನ್ನು ಯಾಕೆ ಸಂಹಾರ ಮಾಡಿದ ಅಂದರೆ, ಈ ಕಂಸ ಸೋದರ ಮಾವ ಮಾಡಬಾರದು ಮಾಡಿ ಭಾರಿ ಸಂಪಾದನೆ ಮಾಡಿದ್ದಾನೆ. ಅವನೇನಾದರೂ ಆ ಎಲ್ಲ ಸಂಪಾದನೆಯನ್ನು ಗಾಡೀಲಿ ತೊಗೊಂಡೋಗ್ಬಿಡ್ತಾನೋ ಏನ್ಕತೆಯೋ, ಆ ಲಗೇಜ್ ಕ್ಯಾರಿಯರ್ ಗಾಡಿಯನ್ನು ಭಗವಂತ ನಾಶ ಮಾಡಿದ. ಏನು ಸಂಪಾದನೆ ಮಾಡಿದರೂ ಅದೆಲ್ಲ ಇಲ್ಲೇ ಬಿಟ್ಟು ಹೋಗಬೇಕು. ಧರ್ಮವನ್ನು ಮಾತ್ರ ನಮ್ಮ ಜೊತೆಗೆ ತೊಗೊಂಡು ಹೋಗ್ಬೋದೇ ವಿನ ಮತ್ತೊಂದು ಇಲ್ ಮೇಲೆ ಅಲ್ಲಿ ಆ ಮಗು ಆ ಬಂಡಿಯನ್ನು ಒದ್ದಿದೆ, ಶಕಟಾಸುರ ಬಿದ್ದಿದ್ದಾನೆ. ಬಹಳ ಆಶ್ಚರ್ಯ ಆಗ್ತಾ ಇದೆ. ಅಕ್ಕುಟಾದ ಒಳಗೆ ಒಬ್ಬ ವಿಕ್ಕಟ ಅಸುರ ಕೆಳಗೆ ಬಿದ್ದ, ಅಕಟ ಶಿಶು ಅಂಜಿತೆಂದು ಅಪ್ಪಿಕೊಂಡಳು. ಆ ಬಂಡಿಯ ರೂಪದಲ್ಲಿದ್ದ ಒಬ್ಬ ರೂಪವನ್ನು ನೋಡಿ ಯಶೋದೆಗೆ ಭಯ ಆಯಿತು. ಏನು ಮಗು ಪಾಪ ಏನು ಹಂಚ್ಕೊಳ್ತೋ ಅಂತ. ಆಮೇಲೆ ನಂದಗೋಪ ಯಶೋದೆ ಅಂದ್ಕೊಂಡ್ರಂತೆ, ಏನೋ ನಮ್ಮ ಪುಣ್ಯ ಚೆನ್ನಾಗಿದೆ ಮಗುಗೇನಾಗಲಿಲ್ಲ ಅಂತ. ಅವ್ರ ಪುಣ್ಯದಿಂದ ಏನಾಗಲಿಲ್ಲ ಅಲ್ಲ, ಮಗುವಿನ ಪುಣ್ಯದಿಂದ ಕೈಗಳಿಂದ ವೇದ ಮಂತ್ರವನ್ನು ಹೇಳಿಸಿ ಬಾಲಕಾಗೆ ರಕ್ಷೆಯನ್ನು ಮಾಡಿಸುತ್ತಿದ್ದಳು. ಯಾವಾಗ ಶಕಟಾಸುರನ ಸಂಹಾರ ಆಯಿತೋ ಬ್ರಾಹ್ಮಣರನ್ನು ಕರೆಸಿ ಪುಣ್ಯಾಹವಾಚನೆ ಮಾಡಿಸಿ ಆ ವೇದೋಕ್ತವಾದ ಮಂತ್ರಗಳಿಂದ ಮಗುವಿಗೆ ನಮ್ಮ ಸಲುವಾಗಿರ್ತಕ್ಕಂಥದ್ದು. ಕೃಷ್ಣ ಹೇಳ್ತಾನೆ, ದೊಡ್ಡವರ ಆಶೀರ್ವಾದ ನಾನೇ ಸ್ವೀಕಾರ ಮಾಡ್ತಾ ಇದ್ದೀನಿ ಅಂದಮೇಲೆ ನೀವು ಸ್ವೀಕಾರ ಮಾಡಬೇಕು. ಮನೆಯಲ್ಲಿ ಗೃಹ ಪ್ರವೇಶ ಮದುವೆ ಮುಂಜಿ ಆಗತ್ರಿ, ಏನೇ ಮಾಡಿದ್ರೂ ಉಪಕರ್ಮ ಏನೇ ಮಾಡಿದ್ರೂ ಅಲ್ಲಿ ಪುಣ್ಯಾಹವಾಚನೆ ಆಗತ್ರಿ. ಆದರೆ ಪುಣ್ಯಾಹವಾಚನೆ ಆಗುವಾಗ ಬ್ರಾಹ್ಮಣರು ಮಾಡುವ ನೀರಿನ ಪ್ರೋಕ್ಷಣೆ ಅಂಥೇಳಿ ಅವ್ರಿಗೆ ಬಿಟ್ಟುಬಿಡ್ತೀವಿ.
ಹಾಗೆಲ್ಲ ಮಾಡಬಾರ್ದು. ನಿಮಗೊಂದು ಕಥೆ ಜ್ಞಾಪಕಕ್ಕಿರಲಿ, ಹೇಳ್ತೇನೆ. ದಕ್ಷ ಪ್ರಜಾಪತಿಯನ್ನು ಸಂಹಾರ ಮಾಡಬೇಕು ಅಂತ ಸ್ವತಃ ರುದ್ರದೇವರು ಬಂದು ತ್ರಿಶೂಲವನ್ನು ಹಾಕಿದ್ರೂ ದಕ್ಷನ ತಲೆ ಹಾರಲಿಲ್ಲ. ಕಾರಣ, ಅವನು ಪುಣ್ಯಾಹದಲ್ಲಿ ಪ್ರೋಕ್ಷಣೆ ಮಾಡಿದ ನೀರು ಆಪೋ ವಜ್ರೀಭೂತ್ವ, ನೀರೇ ವಜ್ರಾಯುಧದಂತೆ ಅವನ ಕುತ್ತಿಗೆಯನ್ನು ರಕ್ಷಣೆ ಮಾಡಿದೆಯಂತೆ. ಇವತ್ತು ನಮಗೆ ನೀರಂದರೆ ಏನೋ ಅಂದ್ಕೊಂಡಿದ್ದೀವಿ. ಶಾಸ್ತ್ರದಲ್ಲಿ ಸಂಧ್ಯಾವಂದನೆ ಮಂತ್ರದಲ್ಲಿ ಬರುತ್ತೆ, ಆಪ ಸರ್ವಸ್ಯ ಬೇಷಜೀ. ನೀವು ಕೈಯಲ್ಲಿ ನೀರು ಮಂತ್ರಪೂರಿತವಾಗಿ ಆ ಜಲವನ್ನು ಪಾನ ಮಾಡಿದರೆ ನಿಮಗೆ ಎಲ್ಲ ರೋಗಗಳನ್ನು ನಿರೋಧ ಮಾಡುವ ಶಕ್ತಿಯನ್ನು ಕೊಡುವ ತಾಕತ್ತು ಒಂದು ಡ್ರಾಪ್ ನೀರಿಗಿದೆಯಂತೆ. ನಾವು ಆ ನೀರು ತಗೊಳ್ಳೋದು, ಆಚಮನ ಮಾಡೋದು, ಆಚಮನಕ್ಕೆ ಬೇಕಾದ ಸಂಧ್ಯಾವನೆ ಮಾಡೋದು, ಅದನ್ನೆಲ್ಲ ಬಿಟ್ಟ ಬ್ರಾಹ್ಮಣರಾಗಿದ್ದೇವೆ. ಬೇರೆಯವರು ಅವರ ಧರ್ಮನ ಎಂದೂ ಬಿಡಲ್ಲ. ಬಿಡೋದ್ರೊಳಗೆ ನಂಬರ್ 1 ಅಂದರೆ ನಾವು ಎಷ್ಟಾಗತ್ತೋ ಅಷ್ಟು ಬಿಡ್ತಾ ಇರ್ತೀವಿ. ಆದಷ್ಟು ಬಿಟ್ತಾ ಇದ್ದಾರೆ, ನಾವು ಬಿಟ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ಈ ರೀತಿ ಆಗತ್ತೆ. ಒಂದು ನೀರು ಯದ್ರಾತ್ರಿಯಾತ್ ಕುರುತೆ ಪಾಪಂ ತದ್ರಾತ್ರಿಯಾತ್ ಪ್ರತಿಮುಚ್ಚತೆ. ಅಂದಂದು ಮಾಡಿದ ಪಾಪವನ್ನು ಅನ್ನಂದು ಕಳೆದುಕೊಳ್ಳಿಕ್ಕಿರುವಂಥದ್ದು ಸಂಧ್ಯಾವಂದನೆ ಮೊದಲಾದದ್ದು, ಗಾಯತ್ರಿ ಜಪ, ಅರ್ಘ್ಯಪ್ರದಾನ ಮೊದಲಾಗಿರ್ತಕ್ಕಂಥದ್ದು. ಇಲ್ಲಿ ಆ ನೀರಿನ ಆ ಶಕಟಾಸುರನ ಸಂಹಾರ ಮಾಡಿ ಆಯಿತು. ಬ್ರಾಹ್ಮಣರ ಕೈಯಿಂದ ವೇದ ಮಂತ್ರಗಳಿಂದ ಬಾಲಕಾಗೆ ರಕ್ಷೆಯನ್ನೇ ಮಾಡಿಸುತ್ತಿದ್ದಳು. ಆ ಬ್ರಾಹ್ಮಣರ ಕಡೆಯಿಂದ ಪುಣ್ಯಾಹ ವಾಚನವನ್ನು ಮಾಡಿಸಿದ್ದಾಳೆ. ಇಷ್ಟೆಲ್ಲ ಆದಮೇಲೆ ಕೃಷ್ಣ ಪರಮಾತ್ಮನಿಗೆ ಅವಳಿಗೆ ಹಾಲು ಕೊಟ್ಟಿದ್ದಾಳೆ ಮಗುವಿಗೆ. ಕಾಲ ಮೇಲೆ ಮಲಗಿಸಿಟ್ಟು ಹಾಲ ಎರೆದಳು. ಕ್ಷೀರಸಾಗರದಲ್ಲಿದ್ದ ಹರಿಯ ಕಾಲ ಮೇಲೆ ಮಲಗಿಸಿಟ್ಟು ಹಾಲ ನೆರೆದಳು. ಕ್ಷೀರಸಾಗರ ಶೇಷಶಾಹಿಯಾದ ಭಗವಂತನಿಗೆ ತನ್ನ ತೊಡೆಯಲ್ಲಿ ಕೃಷ್ಣನನ್ನು ಮಲಗಿಸಿಕೊಂಡು ಹಾಲನ್ನು ಕೊಡ್ತಾ ಇದ್ದಾಳೆ. ಕೊಡುವಾಗ ಅವನು ಬೆನ್ನು ನೇವರಿಸ್ತಾ ಇದ್ದಾಳಂತ. ಮಂದಾಕಿನಿ ಜನಕಗೆ ಮೈಲಿದೆ ಅಂತ ಮೈ ಒರೆಸಿದ್ಲಂತ. ಜಗತ್ತಿನ ಜನರ ಪಾಪದ ಕೊಳೆಯನ್ನೇ ಕಳೆಯುವ ಮಂದಾಕಿನಿಯನ್ನು ಪಡೆದವ ಗಂಗಾ ಜನಕ. ಮಂದಾಕಿನಿ ಜನಕಗೆ ಮೈಲಿ ಧೂಳಾಯಿತೆಂದು, ಅವನಿಗೆ ಅಸಂಗೋಯಂ, ಧೂಳು ಕೊಳೆ ಏನು ಹತ್ತುವಂಥ ದೇಹವೇ ಅಲ್ಲ ಒಂದು, ಆದರೆ ಇವಳು ಮಾಡ್ತಾ ಇದ್ದಾಳೆ. ಮತ್ತೇನು ಮಾಡಲು, ಒಂದು ಕೊಪ್ಪರಿಗೆ ನೀರು ತಂದು ಎರೆದಳು. ಮೈಯೆಲ್ಲ ಧೂಳಾಯಿತು ಅಂತ ಕೊಪ್ಪರಿಗೆ ನೀರು ತಂದು ಹಾಕಿದ್ದಾಳೆ. ಕಂದರ್ಪ ಕೋಟಿ ಲಾವಣ್ಯ ಜರಿಯುವಾರಿಗೆ ಚಂದ ಬಡಗಿಸಿದೆಂದು ಗೋಪಿ ಶೃಂಗಾರವಿಟ್ಟಳು. ಕೃಷ್ಣ ಪರಮಾತ್ಮನನ್ನು ಕಣ್ಣು ಮುಚ್ಚಿ ತಿರುಗಿ ನೋಡಿ ಚಿನ್ನ ನಿನ್ನ ಮುದ್ದು ಎನ್ನ ಮೇಲೆ ಸುರಿಯಿತು. ಕೃಷ್ಣ ಎಲ್ಲೋ ಹೋಗಿದ್ದ, ಹಿಂದಿನಿಂದ ಬಂದ. ಅಮ್ಮನ ಭುಜದಲ್ಲಿ ತಾನು ಗಲ್ಲ ಇಟ್ಟಿದ್ದಾನೆ. ಹೀಗೆ ತಿರುಗಿ ನೋಡ್ತಾ ಇದ್ದಾಳೆ. ತಿರುಗಿ ನೋಡಿ ಜೊಲ್ಲು ಚಿನ್ನ ನಿನ್ನ ಮುದ್ದು ಎನ್ನ ಮೇಲೆ ಸುರಿಯಿತೋ. ಅದು ಜೊಲ್ಲಲ್ಲ ರೀ, ಅಮೃತದ ಜೊಲ್ಲನ್ನೇ ಸುರಿಸುತ್ತಾ ಅಂತಾರೆ ದಾಸರಾಯರು. ಭಗವಂತನ ಬಾಯಲ್ಲಿ ಬರುತ್ತೆ ಅಂದರೆ ಅದು ಅಮೃತ ಅವಳ ಮೈಗೆ ಸೋಗ್ತಾ ಇದೆ. ಹಾಲು ಸುರಿಯುವ ಗಲ್ಲದಲ್ಲಿ ಎನ್ನ ಮೇಲೆ ಸುರಿಯಿತೋ. ಪಕ್ಷಿವಾಹನ ಮುನ್ನ ಮತ್ತೆ ಗಜನ ತಾಪವಳಿದಿ ಅಚ್ಚುತ ನೀನೇ ಆನೆ ಆಡು ಎಂದಳು. ಮಕ್ಕಳಿಗೆ ಆನೆ ಆಡೋದು ಅಂತ. ಕೃಷ್ಣ ನಂಗೆ ಪುರ್ಸೊತ್ತಿಲ್ಲ ನಿಂಗೆ ಆಡಿಸ್ಲಿಕ್ಕೆ, ನೀನೇ ಆನೆ ಆಡು ಅಂತ. ನಮ್ಮಲ್ಲಿ ಮಕ್ಕಳನ್ನು ಕೂಡಿಸಿ ಆನೆ ಬಂತೊಂದು ಆನೆ, ಯಾವ ಊರಾನೆ ಎಲ್ಲ ಹೇಳ್ತೀವಲ್ಲ ನೋಡಿ, ವಾದಿರಾಜರ ಆ ಆಟವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆನೆ ಆಡು ಕೃಷ್ಣ ಅಂತ ಹೇಳ್ತಾ ಇದ್ದಾಳೆ. ಅಂಗಳದೊಳಗೆ ಎಲ್ಲ ಅಂಬೆಗಾಲ ನಿಕ್ಕುತ್ತಾರಂಗ ನಿನ್ನ ತೊಂಗಾಲ ತೋರಿಸೆಂದಳು. ತಾರಕ ಬ್ರಹ್ಮನ ಪಡೆದ ಆದಿಮೂರುತಿ ನೀನು. ತಾರಕ ಬ್ರಹ್ಮ, ಸೃಷ್ಟಿಕರ್ತನಾದ ಬ್ರಹ್ಮನನ್ನು ಪಡೆದ ಹೇ ಭಗವಂತ, ತಾರಮ್ಮಯ್ಯ ಆಡು ಎನ್ನುತ್ತಲಿದ್ದಳು. ನೀನೇ ತಾರಮ್ಮಯ್ಯ ಆಡು ಅಂತ ಹೇಳ್ತಾ. ಹೀಗೆ ಆಡಿಸ್ತಾ ಇದ್ದರೆ ಆ ಮಕ್ಕಳ ನೋಟ ಭಾಳ ಶಾರ್ಪ್ ಆಗತ್ತೆ. ಅದಕ್ಕೆ ತಾರಮ್ಮಯ್ಯ ಅಂತ ಹೇಳುವಂಥದ್ದು. ಅದನ್ನು ಆಡು ಅಂತ ನೀನೇ ಹೇಳ್ತಾ ಇದ್ದಾಳೆ. ಆಮೇಲೆ ಒಪ್ಪದಿಂದ ಸುರರಿಗೆ ಸುದೆಯ ನೀಡಿದ ಕೈ ಒಳಗೆ ಮೋಹಿನಿಯಾಗಿ ಬಂದು ನೀನು ಕೈಯಿಂದ ಅಮೃತವನ್ನು ಏನು ಕೊಟ್ಟೆ, ಅದರಿಂದ ಚಪ್ಪಾಳೆ ಇಕ್ಕು
ಕೃಷ್ಣ ಅಂತ ಅನ್ನು, ರಾಮ ಅಂತ ಅನ್ನು ಅಂತ ಕೃಷ್ಣನಿಗೆ ಹೇಳ್ತಾ ಇದ್ದಾಳೆ. ಮಕ್ಕಳಿಗೆ ಒಂದೊಂದು ಆಟ, ಆನೆ ಆಟ, ಈ ತಾರಂಪಾಲೆ ಹೊಡಿಸೋದು, ಇದೆಲ್ಲ ಹೇಳ್ತಾ ಪ್ರೇಮದಿಂದ ಶ್ರೀದೇವಿಯರ ಆಲಿಂಗನವ ಮಾಳ್ಪ ಕೈಯಲ್ಲಿ ತೋಳನಾಡೋ ರಂಗ ತೋಳು ಆಡಿಸೆಂದಳು. ಎಷ್ಟು ಹೇಳಲೆ ಶೋದೆ, ನೋಡಿ ಎಷ್ಟು ಹೇಳಲಿ ಯಶೋದೆ ಅಷ್ಟನ್ನೆಲ್ಲ ಆಡಿದ. ಇದೇನು ಕತೆ ಗೊತ್ತಾ? ಅಮ್ಮ ಅವರಮ್ಮ ಏನು ಹೇಳಿದ್ರೆ ಎಲ್ಲ ಮಾಡ್ತಿದ್ದ. ನಮ್ಮ ಥರನೇ ನಾವು ಹೇಳಿದ್ದು ಒಂದು ಮಾಡಲ್ಲ. ಆ ಮಕ್ಕಳು ಕೃಷ್ಣ ಅದರಿಂದ ಏನು ತೋರಿಸ್ತಾನೆ, ಅಮ್ಮ ಹೇಳಿದ ಹಾಗೆ ಕೇಳಬೇಕು ಅಂತ ತೋರಿಸ್ತಾ ಅಷ್ಟು ಎಲ್ಲ ದಯವು ನಮಗೆ ಕೀರ್ತಿ ಸಲಹಲಿ. ಕೃಷ್ಣನ ದಯ ನಮ್ಮ ಮೇಲಿರಲಿ ಅಂತ ವಾದಿರಾಜ ಶ್ರೀಮತ್ ಚರಣರು ಹೇಳ್ತಾ ಇದರೊಳಗೆ ಏನು ಕಥೆ ಅಂದರೆ ದಯೇ ನಮಃ ಅಂತ ಹೇಳ್ತಾರೆ. ವಾದಿರಾಜರು ಹೇಳ್ತಾರೆ, ಕೃಷ್ಣ ಯಶೋದೆ ಹೇಳಿದ್ದೆಲ್ಲ ಮಾಡ್ದ ಅಂದರೆ ನೀವು ಭಕ್ತರಾಗಿ ಏನು ಹೇಳಿದ್ರೂ ಮಾಡ್ತಾನಂತ. ನೀವು ಚಪ್ಪಾಳೆ ತೊಟ್ಟು ಬಿಟ್ರಿ, ಈಗ ನೀವು ಚಪ್ಪಾಳೆ ತೊಟ್ಟಿದ್ರಿ.